ಮಕ್ಕಳು ಶೋಕಾಯ್ತು ನರನಾಡಿ ಒಳಗೆ ದುಷ್ಯಂತ ಆಗಲ ಉಂಗ್ರಾನ ನೀಡಲ ನದಿ ಯಾವುದು ಇರಬಾರ್ದು ನಮಗೆ ಮನಸೇ ನೀ ಬದಲಾದೆ ತುಟಿಯೇ ನೀ ತೊದಲಾದೆ ಪದೇ ಪದೇ ಸತಾಯಿಸೋ ನಗುವವಳದೆ ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು ಶೋಕಾಯ್ತು ನರನಾಡಿ ಒಳಗೆ ನಡುವೆ ಅಂತರವಿರಲಿ ಈ ಚಿತ್ರವನ್ನ ನಾನು ನನ್ನ ಕುಟುಂಬ ಸಮೇತ ವೀಕ್ಷಣೆ ಮಾಡಿದ್ದೇನೆ. ಬಹಳ ವರ್ಷದ ನಂತರ ಸಿನಿಮಾ ಥಿಯೇಟರ್ಗೆ ಹೋಗಿ ಈ ಚಿತ್ರವನ್ನ ವೀಕ್ಷಣೆ ಮಾಡಿದ್ದೇನೆ. ನವ ಯುವಕರು ಈ ಒಂದು ಚಿತ್ರವನ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ವಿಶೇಷವಾಗಿ ತಂದೆ ತಾಯಂದಿರು, ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಕೂಡ ನೋಡಬೇಕಾದಂತ ಒಂದು ವಿಶೇಷವಾದಂತ ಸಿನಿಮಾ. ನಮ್ಮ ವಯಸ್ಸಿನ ನಮ್ಮ ಬದುಕಿನಲ್ಲಿ ತಪ್ಪು ಮಾಡಿದ್ರೆ ಎಂತ ಶಿಕ್ಷೆಗೆ ಗುರು ಆಗ್ತೀವಿ ಅಂತ ಹೇಳಿ ಒಳ್ಳೆ ಪಾಠವನ್ನ ಹೇಳ್ಕೊಡುವಂತ ಒಂದು ಉತ್ತಮವಾದಂತ ಒಂದು ಚಿತ್ರ. ಸೊ ಈ ಚಿತ್ರದ ಎಲ್ಲ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಮತ್ತು ನಮ್ಮ ಹೀರೋಗೆ ಹೀರೋಯಿನ್ಗೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಬಹಳ ವಿಶೇಷವಾಗಿ ಯುವಕರು ತಪ್ಪದೆ ಈ ಚಿತ್ರವನ್ನ ನೋಡ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ನಿರ್ದೇಶಕರು ನವೀನ್ ಕುಮಾರ್ ಅವರು ಒಂದು ಒಳ್ಳೆ ಹೊಸ ಪ್ರಯತ್ನವನ್ನ ನಡುವೆ ಅಂತರವಿರಲಿ ಅಂತಕ್ಕಂಥ ಚಿತ್ರವನ್ನ ಹೆಸರೇ ಸ್ಪಷ್ಟವಾಗಿ ಹೇಳುತ್ತೆ. ಏನೋ ಒಂದು ಇದ್ರ ಹಿಂದೆ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ. ಸೊ ಆ ಟೈಟ್ಲಲ್ಲೇ ಎಲ್ಲವನ್ನೂ ಕೂಡ ಊಹಿಸಲಿಕ್ಕೆ ಅವಕಾಶ ಇದೆ. ಒಂದು ಅತ್ಯುತ್ತಮವಾದಂಥ ಚಿತ್ರವನ್ನ ನಾಯಕ ನಟರಾಗಿ ಪ್ರಖ್ಯಾತರವರು ಹೊರಹೊಮ್ಮಿದ್ದಾರೆ. ಒಳ್ಳೆ ಅತ್ಯುತ್ತಮವಾದಂಥ ಕಲಾತ್ಮಕವಾದಂಥ ಒಂದು ಚಿತ್ರ. ನಾವು ಇವತ್ತು ಏನು ಬಹುಶಃ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಈ ಸಮಸ್ಯೆ ಸಹಜವಾಗಿರ್ತದೆ. ಯಾರು ಒಂದು 10 ಜನ ಮನೆಗೆ ಸಿನಿಮಾ ನೋಡ್ಲಿಕ್ಕೆ ಬಂದ್ರೆ ಆ 10 ಜನದಲ್ಲಿ ಕನಿಷ್ಠ 8 ಜನರಲ್ಲಿ ಈ ಒಂದು ಸಮಸ್ಯೆ ನಮ್ಮ ಮನೆಯಲ್ಲಿ ಇದೆ ಅಂತಕ್ಕಂಥ ಭಾವನೆಯನ್ನ ಮೂಡಿಸ್ತಕ್ಕಂಥ ಹೊಸ ಒಂದು ಪ್ರಯತ್ನವನ್ನ ಚಿತ್ರದ ತಂಡ ಮಾಡಿದೆ. ಬಹುಶಃ ಅತ್ಯಂತ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇದು ಕೇವಲ ಯುವಕರಿಗೆ ಮಾತ್ರ ಅಲ್ಲ, ಪೋಷಕರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ. ಇವತ್ತಿನ ಆಧುನಿಕ ಯುಗ ಏನಿದೆ, ತಂತ್ರಜ್ಞಾನ, ಆಧುನಿಕತೆ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಯುವಕರಿಗೆ ಒಂದು ಹೊಸ ಸಂದೇಶವನ್ನ ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಸಾಮಾಜಿಕ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ ಅದರ ಬಗ್ಗೆ ಕೂಡ ಗಮನವನ್ನು ಸೆಳೆದು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಶುಭವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ತುಂಬಾ ದಿನದ ಮೇಲೆ ನನ್ನ ಮಗನ ಜೊತೆ, ನನ್ನ ಪರಿವಾರದ ಜೊತೆ ಒಂದು ಒಳ್ಳೆ ಕನ್ನಡ ಚಲನಚಿತ್ರವನ್ನು ನೋಡಿದೆ. ಅದುವೇ ನಡುವೆ ಅಂತರವಿರಲಿ. ತುಂಬಾ ಚೆನ್ನಾಗಿ ಪ್ರಖ್ಯಾತ್ ಪರಮೇಶ್ ಅನ್ನೋ ಹುಡುಗ ನಟನೆ ಮಾಡಿದ್ದಾನೆ. ತುಂಬಾ ಒಳ್ಳೆ ನಟನೆ ಮಾಡಿದ್ದಾನೆ. ಪರಿವಾರದ ಸಮೇತ, ಅದರಲ್ಲೂ ಕಾಲೇಜ್ ಹುಡುಗ ಹುಡುಗಿಯರು ನೋಡುವಂತ, ಅತಿ ಅವಶ್ಯಕವಾಗಿ ನೋಡುವಂತ ಸಾಮಾಜಿಕ ಕಾಳಜಿ, ಸಾಮಾಜಿಕ ಸಂದೇಶವನ್ನ ಇಟ್ಕೊಂಡು ಈ ನಡುವೆ ಅಂತರವಿರಲಿ ಫಿಲ್ಮ್ ಮೂಡಿ ಬಂದಿದೆ. ನಾನಂತರೂ ತುಂಬಾ ಇಷ್ಟಪಟ್ಟಿದ್ದೀನಿ. ನಾನು ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ತಾವು ಕೂಡ ಈ ಫಿಲ್ಮ್ನ ನೋಡಬೇಕು, ಒಂದು ಒಳ್ಳೆ ಸಂದೇಶವನ್ನ ತಾವೆಲ್ಲರೂ ತಿಳ್ಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೀನಿ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನಡುವೆ ಅಂತರವಿರಲಿ ಅಂತ ಒಂದು ಸಿನಿಮಾ ಆಡಿಯೋ ರಿಲೀಸ್ ಆಗ್ತಾ ಇದೆ. ಅದು PRK ಅಂದರೆ ನನ್ನ ತಮ್ಮಂದು ಆಡಿಯೋ ಸಂಸ್ಥೆಯಿಂದ ನಡುವೆ ಅಂತರವಿರಲಿ ಅಂತ ಪ್ರಖ್ಯಾತ್ ಅಂತ ನಮ್ಮ ನ್ಯೂ ಹೀರೋ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಬಹಳ ಖುಷಿಯಾದ ವಿಷಯ. ನಮಗೆ ತುಂಬ ಆತ್ಮೀಯರು, ಅವ್ರ ತಂದೆ ಕನಕಪುರದವರು, ಪರಮೇಶ್ ಅವ್ರ ಮಗ ಆ್ಯಕ್ಟ್ ಮಾಡಿರೋದು. ಬಹಳ ಖುಷಿಯಾದ ವಿಷಯ. ಯಂಗ್ಸ್ಟರ್, ಒಂದು ಲವ್ ಸ್ಟೋರಿ. ಐ ಥಿಂಕ್ ಏನೋ ಒಂದು ನಡುವೆ ಅಂತರವಿರಲಿ ಅಂದರೆ ಅದರಲ್ಲಿ ಏನೋ ಒಂದು ಐ ಥಿಂಕ್ ವಿಶೇಷತೆ ಇದೆ ಅಂತ ನಾನು ಭಾವಿಸ್ತೀನಿ ಆ್ಯಕ್ಚುಲಿ. ಸೊ ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ಆಮೇಲೆ ಆಡಿಯೋ ಫಸ್ಟ್ ರಿಲೀಸ್ ಆಗ್ತಿದೆ. ಗುಡ್ ಲಕ್. ಅಂಡ್ ಪಿಕ್ಚರ್ ಬರ್ತಾ ಇದೆ, ಸಿನಿಮಾನು ಅಷ್ಟೇ. ನಾನು ಎಲ್ಲರ ಜೊತೆಲೂ ಪ್ರೀಮಿಯರ್ ಶೋಲಿ 100% ಐ ವಿಲ್ ಬಿ ದೇರ್ ಫಾರ್
ಪ್ರಖ್ಯಾತ್ ಸೇಕ್ ಅಲ್ ಬಿ ದೇರ್ ಅಂಡ್ ಒಳ್ಳೇದಾಗ್ಲಿ. ಅಂಡ್ ನಮ್ಗೆ ಬಹಳ ಬೇಕಾದವರು ಪ್ರಖ್ಯಾತ್ ಇಸ್ ಒನ್ ಆಫ್ ನನ್ನ ಒಂದು ತಮ್ಮ ಅಂದ್ರೂ ತಪ್ಪಾಗಲ್ಲ. ಅದು 100%. ಪ್ರಖ್ಯಾತ್, ಗುಡ್ ಲಕ್ ಫಾರ್ ನಡುವೆ ಅಂತರದಲ್ಲಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನ್ಯೂ ಬಾಯ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಡುವೆ ಅಂತರದಲ್ಲಿ ಅನ್ನೋ ಒಂದು ಸಿನಿಮಾ ಬ್ಯೂಟಿಫುಲ್ ಆಗಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂಡ್ ತುಂಬಾನೇ ಖುಷಿ ಆಗ್ತಿದೆ. ಒಂದು ಹೊಸ ಸಿನಿಮಾ, ಎಲ್ರು ತುಂಬಾ ಚೆನ್ನಾಗಿ ಆ ಒಂದು ಸಿನಿಮಾನ ಎಕ್ಸೆಪ್ಟ್ ಮಾಡಿದೀರಾ ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಶಾಕುಂತಲೆ ಅನ್ನೋ ಒಂದು ಹಾಡು ಸಖತ್ ಪಾಪ್ಯುಲರ್ ಆಗಿದೆ. ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಇಂಡಸ್ಟ್ರಿಲಿ ಬರ್ತಿರೋಂತ ಇಷ್ಟೊಂದು ಸಿನಿಮಾಗಳು ತುಂಬಾನೇ ಇಷ್ಟಪಡುವಂತ ಸಿನಿಮಾಗಳಾಗ್ತಿದೆ ಅಂಡ್ ಸಾಂಗ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದರ ಮೇಕಿಂಗ್ ಆಗಿರ್ಬೋದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತಿದ್ದಾರೆ ನಮ್ಮ ಪ್ರತಿಯೊಂದು ತಂಡ. ಸೊ ಇಟ್ಸ್ ಅಮೇಸಿಂಗ್. ಅಂಡ್ ನಡುವೆ ಅಂತರದಲ್ಲಿ ಸಿನಿಮಾ ನೋಡ್ತಿರೋರು ದಯವಿಟ್ಟು ನೋಡಿ. ಅಂಡ್ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಐಶಾನಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂಡ್ DOP ಅವರಿಗೆ ಫಸ್ಟ್ ಆಫ್ ಆಲ್ ಇವರೆಲ್ಲರೂ ಸೇರಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅಲ್ವಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ ತಕ್ಷಣ ನಾವು ಡೈರೆಕ್ಟರ್ ರವೀನ್ 100% ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಅವರ ಡೆಬ್ಯೂ ಫಿಲ್ಮ್. ಒಳ್ಳೊಳ್ಳೆ ಅಪ್ರಿಸಿಯೇಷನ್ ಸಿಕ್ಕಾಗ ನೆಕ್ಸ್ಟ್ ಸಿನಿಮಾಗೆ ಅವ್ರಿಗೆ ಒಂದು ಒಳ್ಳೆ ಕತೆ ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ ಜಾಸ್ತಿ ಬರುತ್ತೆ. ಐ ಆಮ್ ಶ್ಯೂರ್ ಪಾಪ ಮುಂದೆನೇ ಇದಾರೆ ಅವರು, ರವೀನ್ ಅವರು. ಹಿ ಈಸ್ ಫೀಲಿಂಗ್ ಸೋ ಬ್ಲೆಸ್ಡ್. ಅಬ್ಬಾ ಖುಷಿ ಆಗ್ತಿದೆ ಬಿಕಾಸ್ ಅವರ ಒಂದು ಸಿನಿಮಾ ಇಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಹೋಗ್ತಿರೋ ಅನ್ನೋ ಒಂದು ಖುಷಿಯ ಹ್ಯಾಪಿನೆಸ್ ಅವ್ರ ಮುಖದಲ್ಲಿ ಕಾಣಿಸ್ತಿದೆ. ಅಂಡ್ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಪಟ್ಟಿದೀನಿ. ಸೊ ದಯವಿಟ್ಟು ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಹಂಗಂತ ನಿಮ್ಮ ಎಕ್ಸಾಮ್ಸ್ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ, ಫ್ರೀ ಇದ್ದಾಗ ಸಿನಿಮಾ ನೋಡಿ. ಪ್ರತಿಯೊಬ್ಬ ಟೆಕ್ನಿಷಿಯನ್ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ನಡುವೆ ಅಂತರದಲ್ಲಿ. ಪ್ರಖ್ಯಾತ್, he is a new boy to Kannada film industry and all the very best and we welcome you. Thank you. All the very best. Thank you so much. ಇವಳ ನಡೆ ಇರುವ ಕಡೆ ಅಲೆಯುವೆ ನಾನು. ಹಾಯ್, ನಾನು ನಿಮ್ಮ ಢಾಲಿ ಧನಂಜಯ್ ಮಾತಾಡ್ತಾ ಇದ್ದೀನಿ. ನಡುವೆ ಅಂತರವಿರಲಿ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಯಂಗ್ಸ್ಟರ್ಸ್ಗೆ ತುಂಬ ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ. ಪ್ರಖ್ಯಾತ್ ಮತ್ತು ಐಶಾನಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಪ್ರಖ್ಯಾತ್ ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಂತ ಅನ್ಸೋದೆಲ್ಲ ಅಷ್ಟು ಚೆನ್ನಾಗಿ ನಟಿಸಿದ್ದಾನೆ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಎಲ್ರಿಗೂ ನಮಸ್ಕಾರ. ಹಾಯ್, ನಾನು ನಿಮ್ಮ ಶಾನ್ವಿ. ಸೊ ಈ ವೀಕೆಂಡ್ ಏನು ಮಾಡ್ತಾ ಇದ್ರು? ನಾನು ಹೋಗಿ ನಡುವೆ ಅಂತರವಿರಲಿ ನೋಡ್ತಾ ಇದ್ದೀನಿ. ಯಾಕಂದರೆ ತುಂಬ ಕೇಳಿದ್ದೀನಿ ಆ ಫಿಲ್ಮ್ ಬಗ್ಗೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. especially college going students who are really excited about their first love, first relationship. So ee movie nodlebeku. You can also go with your family because itara concept ಎಲ್ರಿಗೂ ಗೊತ್ತಿರಬೇಕು. ಸೊ ಐ ಥಿಂಕ್ ಇಟ್ ಮೇಕ್ಸ್ ಯು ಮೋರ್ ಅವೇರ್. ಸೊ ಎಲ್ಲರೂ ಹೋಗಿ ದಯವಿಟ್ಟು ವಿತ್ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಹೋಗಿ ನೋಡಿ ಆ್ಯಂಡ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ಲೈಫ್. ಆಮೇಲೆ ಆಲ್ಸೋ ಬಿಕಾಸ್ it's directed by Raveen, who is very close, whom I know from past 3 years. ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಫಿಲ್ಮ್. ಸೊ ಎಲ್ಲರೂ ಹೋಗಿ ದಯವಿಟ್ಟು ನೋಡಿ. ನಾನು ಕೂಡ ನೋಡ್ತಾ ಇದ್ದೀನಿ. ಲವ್ ಎಟ್ ಫಸ್ಟ್ ಸೈಟ್ ನೈಟ್ ಮಾತ್ರ ಫುಲ್ ಟೈಟ್. ಲವ್ ಎಟ್ ಫಸ್ಟ್ ಸೈಟ್, ಲವ್ ಎಟ್ ಫಸ್ಟ್ ಸೈಟ್, ಲವ್ಗೆ ಫಸ್ಟ್ ನೈಟ್, ಲವ್ ಎಟ್ ಫಸ್ಟ್ ಸೈಟ್, ಲವ್ ಎಟ್ ಸೆಕೆಂಡ್ ಸೈಟ್. ನಾನ್ ನಿನ್ನ ಪ್ರೀತಿಸ್ತೀನಿ, ನಾನ್ ನಿನ್ನ ಬಿಡಲಾರೆ. ಮಜಾ ಟಾಕೀಸ್ ಇಂದು ರಾತ್ರಿ 8 ಗಂಟೆಗೆ. ಐ ಲವ್ ಯು. ಜಾಕಿ, ಹೋಗಿ ನಿತಿನ್ ಪ್ರಪೋಸ್ ಮಾಡ್ಬಿಡ್ಲಾ? ಏನು ಲವ್ ಮ್ಯಾಟ್ರ್ ಅಲ್ಲ, ಮೀಟ್ರ್ ಬಂದ್ಬಿಟ್ಟಿದೆ. ಸರ್, ಈಗಿನ ಜನರೇಷನ್ಗೆ ಮಾಡಿಸ್ದಂಗಿದೆ ಸಾಂಗ್. ಬಹಳ ಚೆನ್ನಾಗಿದೆ. ಅದು ಮ್ಯೂಸಿಕ್ ಅಲ್ಲೇ ಒಂದು ಏನೋ ಒಂದು ಕಿಕ್ ಇದೆ. ಅದ್ರಲ್ಲಿ ಮಧ್ಯದಲ್ಲಿ ಒಂದು ಬೀಟ್ಗಳು ಹಾಕ್ತಿರಲ್ಲ, ಅದು ಇನ್ನೂ ಹೈಲೈಟ್. ಅದು ಈ ಕಾಲೇಜ್ ಹುಡುಗರಿಗೆ ಮಾಡಿಸ್ದಂಗಿದೆ. ಆಮೇಲೆ ಫ್ಯಾಮಿಲಿ ನೋಡ್ಬೋದು ಸಾಂಗ್. ಏನು ಅದ್ರಲ್ಲಿ ವಗೇರ ಯಾವ್ದಿಲ್ಲ, ಚೆನ್ನಾಗಿದೆ. ಲವ್ ಮುಂಚೆ ಅಂತರ ಇರಬೇಕು, ಮದುವೆ ಆದ್ಮೇಲೆ ಹತ್ರ ಆಗ್ಬೇಕು. ಇದು ಒಂದು ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಚೆನ್ನಾಗಿದೆ. ಇದು ಕಾಲೇಜ್ ಲೈಫ್ ಅಲ್ಲಿ ಇರೋದ್ರಿಂದ
ಈ ಕಾಲೇಜ್ ಇವಾಗ ನಾವು ಕಾಲೇಜ್ ಎಲ್ಲ ಮುಗ್ದು ಆಗೋಯ್ತು, ನಮ್ದೇನಿದೆ ಇವಾಗ ಜಾಬ್ ಅಷ್ಟೇ. ಇದನ್ನ ನಾವು ಮಾಡಿರ್ತೀವಿ, ಅದೊಂದೆಲ್ಲ ಒಂದ್ ಕಡೆ ಮಿಲ್ಕ್ ಹಾಕ್ದಂಗಿರುತ್ತೆ. ಈ ಸಾಂಗ್ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ಫಿಲಮ್ನೇ ನೋಡ್ದಂಗೆ ಆಯ್ತು. ತುಂಬಾನೇ ಖುಷಿ ಆಯ್ತು ಫಿಲಮ್ ನೋಡಿ, ಸಾಂಗ್ ನೋಡಿ. ಹೇಳ್ತಾ ಇದ್ದೀನಿ ನೋಡಿ, ಫಿಲಮ್ ನೋಡಿ ಅಂತ ಹೇಳ್ತಿದ್ದೀನಿ, ಆ ಸಾಂಗ್ ನೋಡ್ಬಿಟ್ಟು ಆ ತರ ಖುಷಿ ಆಯ್ತು. ಮತ್ತೆ ಮ್ಯೂಸಿಕ್ ಸೂಪರ್ ಆಗಿದೆ, ಟೈಟಲ್ ಡಿಫ್ರೆಂಟ್ ಆಗಿದೆ ಅಂಡ್ ಇವಾಗಿರೋ ಜನರೇಷನ್ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ಈ ಫಿಲಮ್. ನೀವು ಇಟ್ಟಿರೋ ಹೆಸರುಗೂ ಮತ್ತೆ ಫಿಲಮ್ಗೂ ಏಡ್ ಮಾಡ್ಸಂಗಿದೆ. ಚಿಕ್ಕಣ್ಣ ಎಲ್ಲ ಇದಾರೆ ಅಂದ್ರೆ ಮೂವಿ ಚೆನ್ನಾಗಿ ಓಡುತ್ತೆ. ಕಮ್ಯುನಿಕೇಶನ್ ಇಬ್ಬರಲ್ಲೂ ಚೆನ್ನಾಗಿದೆ, ಹೀರೋ ಹೀರೋನು ಪೇರ್ ಚೆನ್ನಾಗಿದೆ, ಫಿಲಮ್ ನೇಮು ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ಫಿಲ್ಮ್ ನೋಡೋದು ಹಾಡಂತೂ ಸೂಪರ್ ಹಿಟ್ ಆಗಿದೆ. ಫಿಲ್ಮ್ ನೋಡಬೇಕು, 100% ನೋಡ್ತೀವಿ. ಹೀರೋ ಹೆಸರು ಗೊತ್ತಾಗಿಲ್ಲ ಸರ್. ಪ್ರಖ್ಯಾತ್ ಪರಮೇಶ್ ಅಂತ ಹೊಸಬ್ರ ಕಾಲೇಜು ಓದ್ತಾ ಇದಾರ. ಹೌದು, ಸಕ್ಕತ್ತ ಮಾಡಿದ್ದಾರೆ ಸರ್. ಫಸ್ಟ್ ಮೂವಿ ತರ ಅನ್ನಿಸ್ತಾ ಇಲ್ಲ, ನಿಜ ಸೀರಿಯಸ್ ಆಗಿ ಫಸ್ಟ್ ಮೂವಿ ತರ ಅನ್ನಿಸ್ತಾ ಇಲ್ಲ. ಮೊಬೈಲ್ ಅಂಗಡಿ ಕೇಳಿದ್ದೀನಿ ಸಾಂಗ್ಗಳು. ಸಾಂಗ್ ಕೇಳಿದೆ, ಯಾವ ಫಿಲಮ್ ಅಂತ ಗೆಸ್ ಆಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಚೆನ್ನಾಗಿದೆ ಸಾಂಗ್. ನಡುವೆ ಅಂತರವಿರಲಿ ಸಾಂಗ್ ಅಲ್ಲಿ ಅಂದ್ಬಿಟ್ಟು ಲೊಕೇಶನ್ಗಳು ಸಖತ್ತ ಮಾಡವ್ರೆ. ಲೊಕೇಶನ್ಸ್, ಮೈನ್ ಆಕ್ಟರ್ಸ್ ಅಲ್ಲಿ ಚಿಕ್ಕಣ್ಣ ಎಲ್ಲ ಇದ್ದಾರೆ. ಹೊಸ ಹೀರೋ ಅನ್ಸುತ್ತೆ ಮೋಸ್ಟ್ಲಿ, ಹೊಸ ಹೀರೋನು ಇನ್ನೊಂದು 2-3 ಫಿಲಮ್ ಮಾಡವ್ರೆ. ಚೆನ್ನಾಗಿರುತ್ತೆ ಮೂವಿ ಅನ್ಕೊಂಡಿದ್ದೀನಿ. ಹೀರೋ ಸಿಕ್ಕದವ್ರೆ. ನಡುವೆ ಅಂತರವಿರಲಿ ಏನಿವತ್ತು ಸಿನಿಮಾ ನೋಡಿದ್ದೀನಿ ನಾನು. ಭಾಳ 12 ವರ್ಷ ಆಗಿತ್ತು ಸಿನಿಮಾ ನೋಡಿ. ಒಳ್ಳೆ ತಂದೆ ತಾಯಂದಿರಿಗೆ, ಯುವಕರಿಗೆ, ಹೆಣ್ಮಕ್ಳಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲ ವಯಸ್ಸಿನ ಸಮಾಜಕ್ಕೆ ಒಂದು ಅಂತರ ಇರಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಬಹುಶಃ ಒಂದು ಸಮಾಜಕ್ಕೆ ಮತ್ತು ಎಲ್ಲ ವಯಸ್ಸಿನ ಯುವಕ ಯುವತಿಯರಿಗೆ ಒಂದೊಳ್ಳೆ ಜೀವನದ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ, ಜೀವನದ ದೃಷ್ಟಿಯನ್ನು ಯಾವ ರೀತಿ ನಾವು ಸಮಾಜವನ್ನು ಎದುರಿಸಬೇಕು, ಯಾವ ರೀತಿ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ತೋರಿಸುವಂಥ ಸಿನಿಮಾ ನಿರ್ದೇಶಕರು ಮಾಡಿದ್ದಾರೆ. ಅವರಿಗೆ, ಕಲಾವಿದರಿಗೆ, ಹೀರೋ ಹೀರೋಯಿನ್, ಕತೆ ಬರೆದವರಿಗೆ ಎಲ್ಲರೂ ಕೂಡ ನಾನು ಶುಭ ಹಾರೈಸ್ತೀನಿ. ಇದು ಯಶಸ್ಸಾಗ್ತದೆ ಅನ್ನೋದೊಂದು ಸಂಪೂರ್ಣವಾದಂಥ ನಂಬಿಕೆ ಇದೆ. ನಮಸ್ಕಾರ. ನಡುವೆ ಅಂತರವಿರಲಿ ಕನ್ನಡ ಚಿತ್ರ ಒಂದು ಹೊಸ ತಂಡದಿಂದ ಒಂದು ಹೊಸ ಪ್ರಯತ್ನವನ್ನ, ಅದರಲ್ಲೂ ವಿಶೇಷವಾಗಿ ಯುವ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನ ಕೊಡ್ತಕ್ಕಂಥ ಒಂದು ಚಲನಚಿತ್ರವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಚಿತ್ರ ಸಾಂಸಾರಿಕವಾಗಿ ಇವತ್ತಿನ ಈ ಒಂದು ಆಧುನಿಕ ಬದುಕಿನಲ್ಲಿ ಪ್ರತಿಯೊಬ್ಬ ಕುಟುಂಬದ ಎಲ್ಲ ಪೋಷಕ ವರ್ಗ ಯಾರು ತನ್ನ ಮನೆಯಲ್ಲಿ ಮಕ್ಕಳನ್ನ ಶಾಲೆಗೆ, ಕಾಲೇಜುಗಳಿಗೆ ಕಳಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಇದನ್ನ ಕಡ್ಡಾಯವಾಗಿ ನೋಡಬೇಕಾದಂತ ಒಂದು ಅತ್ಯುತ್ತಮವಾದಂತ ಒಂದು ಮಾರ್ಗದರ್ಶನ ನೀಡತಕ್ಕಂತ ಒಂದು ಸಿನಿಮಾ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಪ್ಪದೆ ಈ ಚಿತ್ರವನ್ನ ನೋಡಿ ಈ ಚಿತ್ರತಂಡಕ್ಕೆ ಶುಭ ಹಾರೈಸಬೇಕು. ಜೊತೆಗೆ ಇದರಲ್ಲಿರ್ತಕ್ಕಂಥ ಸಂದೇಶ, ಯಾವ ರೀತಿ ಇವತ್ತು ವಿದ್ಯಾರ್ಥಿಗಳು ದಾರಿಯನ್ನ ತಪ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಪೋಷಕರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಚಿತ್ರತಂಡ ಯಶಸ್ವಿಯಾಗಿರಲಿ. ಹೊಸ ತಂಡ ಏನು ನಾಯಕ ನಟರಾಗಿ ಪ್ರಖ್ಯಾತ್ ಅವರು, ಹೊಸ ನಿರ್ದೇಶಕರಾಗಿ ಹೊರಹೊಮ್ಮಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ.